ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭಾರತದ ಸಾಂಸ್ಕೃತಿಕ ಪರಂಪರೆ ಈ ವಿಷಯದ ಕುರಿತು ಇವತ್ತಿನ ಅವಧಿಯಲ್ಲಿ ಚರ್ಚೆಯನ್ನು ಮಾಡೋಣ. ಇದುವರೆಗೆ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ವಿನಂತಿ. ಸಂಪತ್ಭರಿತ ಸುಸಂಸ್ಕೃತ ಭಾರತ ಪ್ರಪಂಚದ ಅತಿ ಪ್ರಾಚೀನ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ದೇಶ. ಶತಶತಮಾನಗಳಿಂದಲೂ ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಧರ್ಮ ಸಹಿಷ್ಣುತೆ, ಉದಾತ್ತ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಸಾಂಸ್ಕೃತಿಕ ಪರಂಪರೆಯ ಪ್ರಭಾವವನ್ನು ತನ್ನ ಸುತ್ತಲೂ ಪಸರಿಸಿ ಸಾಂಸ್ಕೃತಿಕ ಬೃಹತ್ ಭಾರತವನ್ನು ನಿರ್ಮಿಸಿದೆ. ಸ್ನೇಹ, ಸೌಹಾರ್ದತೆ, ವಿಶ್ವಾಸಾರ್ಹತೆ ಈ ದೇಶದ ಸಾಂಸ್ಕೃತಿಕ ಶಕ್ತಿ. ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಬಹು ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸವಿದೆ. ಶಿಲಾಯುಗದ ಮಾನವನ ಸಂಸ್ಕೃತಿಯಿಂದ ಆರಂಭಗೊಂಡು ಭಾರತೀಯ ಪರಂಪರೆ ಇಂದಿನವರೆಗೂ ನಿರಂತರವಾಗಿ ಉಳಿದುಕೊಂಡು ಬಂದಿರುವುದಲ್ಲದೆ ಮುಂದುವರಿತಾ ಇದೆ. ಶಿಲಾಯುಗದ ಮಾನವನ ನೆಲೆಗಳು, ಇತಿಹಾಸ ಕಾಲದ ಸ್ಮಾರಕಗಳು, ದೇವಾಲಯ, ವಾಸ್ತುಶಿಲ್ಪ, ವರ್ಣಚಿತ್ರಗಳು, ಮಸೀದಿ, ಚರ್ಚ್ಗಳು, ಅಭಯಾರಣ್ಯ, ಉದ್ಯಾನವನಗಳು, ಧರ್ಮ, ಸಾಹಿತ್ಯ, ಆಚಾರ ವಿಚಾರ, ಭಾಷೆ, ಸಂಗೀತ ಮುಂತಾದವು ಸಾಂಸ್ಕೃತಿಕ ಪರಂಪರೆಯ ಭಾಗಗಳಾಗಿವೆ. ಭಾರತ ಪ್ರಾಚೀನ ಇತಿಹಾಸವನ್ನು ಹೊಂದಿದ ಪವಿತ್ರ ನಾಡು. ಅನೇಕ ಮಹಾತ್ಮರು, ಪುರಾಣ ಪುರುಷರು, ದಾರ್ಶನಿಕರು, ಕವಿಗಳನ್ನು ಕಂಡ ಪುಣ್ಯಭೂಮಿ. ಜ್ಞಾನದ ಬೀಡಾದ ಇದು ವಿಶ್ವ ಸಂಸ್ಕೃತಿಯ ಜಗದ್ಗುರು ಎನಿಸಿದೆ. ಈ ಭಾರತದ ಸಾಂಸ್ಕೃತಿಕ ಪರಂಪರೆಯ ಅರ್ಥ ಮತ್ತು ವ್ಯಾಖ್ಯಾನಗಳ ಬಗ್ಗೆ ನಾವು ಗಮನಿಸೋಣ. ಭಾರತದ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯು ಇತಿಹಾಸ, ಸಂಸ್ಕೃತಿ, ಪರಂಪರೆ ಎಂಬ ಮೂರು ವಿಭಿನ್ನ ಪದಗಳಿಂದ ಕೂಡಿಕೊಂಡಿದೆ. ಇಲ್ಲಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ಅಧ್ಯಯನವಾಗಿದೆ. ಸಂಸ್ಕೃತಿ ಎಂದರೆ ಜನರ ಜೀವನ, ನಡವಳಿಕೆ, ಜ್ಞಾನ, ನಂಬಿಕೆ, ಕಲೆ, ನೈತಿಕ ನಿಯಮಗಳು, ಕಾನೂನು ಸಂಪ್ರದಾಯಗಳು ಮುಂತಾದ ಅಂಶಗಳನ್ನು ಅದು ಒಳಗೊಂಡಿದೆ. ಪರಂಪರೆ ಎಂದರೆ ನಮ್ಮ ಪೂರ್ವಜರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಜೀವನ ವಿಧಾನ, ನಂಬಿಕೆ, ಆಚರಣೆ, ನಡವಳಿಕೆ, ಮೌಲ್ಯಗಳು ತಲೆತಲಾಂತರ ವರ್ಷಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ವಂಶ ಪಾರಂಪರಿಕವಾಗಿ ಅನಾದಿ ಕಾಲದಿಂದ ಇಂದಿನ ಕಾಲದವರೆಗೂ ಮುಂದುವರೆಕೊಂಡು ಬಂದಿರತಕ್ಕಂಥವೇ ಸಾಂಸ್ಕೃತಿಕ ಜೀವನದ ಮೌಲ್ಯಗಳಾಗಿವೆ. ಸಂಸ್ಕೃತಿ ಪದದ ಅರ್ಥವನ್ನು ಗಮನಿಸೋದಾದರೆ ಸಂಯುಕ್ ಪ್ಲಸ್ ಕೃತಂ ಅದು ಸಂಸ್ಕೃತಿ ಆಗಿರ್ತಕ್ಕಂಥದ್ದು. ಸಂಯುಕ್ ಎಂದರೆ ಶ್ರೇಷ್ಠ ಗುಣಗಳಿಂದ ಕೂಡಿದ ನಡವಳಿಕೆ ಎಂದಾಗುತ್ತದೆ. ನಮ್ಮ ಪ್ರಾಚೀನರ ಸಾಂಸ್ಕೃತಿಕ ನಡವಳಿಕೆಗಳಿಂದ ಕೂಡಿದ ಶಿಷ್ಟ ಆಚರಣೆಗಳ ದತ್ತಾಂಶವೇ ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿ ಇಂಗ್ಲಿಷ್ ಭಾಷೆಯ ಕಲ್ಚರ್ ಎಂಬ ಪದದಿಂದ ಬಂದಿದೆ. ಅದು ಲ್ಯಾಟಿನ್ನಿನ ಕಲ್ಚರ ಅಥವಾ ಕಲ್ಟ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಕಲ್ಚರ್ ಎಂದರೆ ಉಳುಮೆ, ಕೃಷಿ, ಸಾಗುವಳಿ, ವ್ಯವಸಾಯ, ಅಭಿವರ್ಧನೆ, ಸಂಸ್ಕಾರ, ಸಂಸ್ಕೃತಿ ಮುಂತಾದ ಅರ್ಥಗಳನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಕೃತಿ ಎಂದರೆ ಶ್ರೇಷ್ಠವಾದ, ಅನುಸರಿಸಲು ಯೋಗ್ಯವಾದ, ಆದರ್ಶಯುತವಾದ ಸಾಮಾಜಿಕ, ಧಾರ್ಮಿಕ ನಡವಳಿಕೆಗಳ ಒಟ್ಟು ಸಾರಾಂಶವಾಗಿದೆ.
ಈ ಸಂಸ್ಕೃತಿಯ ಕುರಿತು ಇ.ಬಿ. ಟೈಲರ್ ಅವರು ತಮ್ಮ ಅಭಿಪ್ರಾಯವನ್ನು ನೀಡ್ತಾರೆ. ಸಂಸ್ಕೃತಿ ಎಂಬುದು ಜ್ಞಾನ, ನಂಬಿಕೆ, ಕಲೆ, ನೈತಿಕ ನಿಯಮಗಳು, ಕಾನೂನು, ರೂಢಿ ಮತ್ತು ಮಾನವನು ಸಮಾಜದ ಸದಸ್ಯನಾಗಿ ಪಡೆದುಕೊಂಡ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಒಳಗೊಂಡ ಸಂಕೀರ್ಣ ಸಮಷ್ಟಿಯಾಗಿದೆ. ಹಾಗೆ ಬೈರ್ಸೈಡ್ ಅಂತಕ್ಕಂಥವರು ನಾವು ಆಲೋಚಿಸುವ ಮತ್ತು ಕಾರ್ಯನಿರತವಾಗುವ ಎಲ್ಲ ವಿಧಾನಗಳು ಮತ್ತು ಸಮಾಜದ ಸದಸ್ಯರಾಗಿ ನಾವು ಹೊಂದಿರುವ ಅಥವಾ ಪಡೆದಿರುವ ಎಲ್ಲ ಅಂಶಗಳ ಒಂದು ಸಂಕೀರ್ಣ ಸಮಷ್ಟಿಯೇ ಸಂಸ್ಕೃತಿ ಎಂದಿದ್ದಾರೆ. ಹೀಗೆ ಸಂಸ್ಕೃತಿಯ ಕುರಿತಾಗಿ ನಾವು ವ್ಯಾಖ್ಯಾನವನ್ನು ಕೊಡಬಹುದು. ಇನ್ನು ಪರಂಪರೆ ಎಂದರೆ, ಪರಂಪರೆ ಅಂತಕ್ಕಂಥ ಪದ ಇಂಗ್ಲೀಷ್ನ ಹೆರಿಟೇಜ್ ಎಂಬ ಪದದ ಸಮಾನಾರ್ಥಕ ಪದ. ಪರಂಪರೆ ಎಂದರೆ ಪಿತ್ರಾರ್ಜಿತವಾಗಿ ವಂಶ ಪಾರಂಪರಿಕವಾಗಿ ಬಂದದ್ದು ಅಂತಕ್ಕಂಥ ಅರ್ಥವನ್ನು ನೀಡ್ತದೆ. ಅಂದರೆ ನಮ್ಮ ಹಿರಿಯರಿಂದ ಬಂದಿರತಕ್ಕಂಥ ಎಲ್ಲ ಆಚಾರ ವಿಚಾರಗಳಾಗಿರ್ಬೋದು, ನಡವಳಿಕೆಗಳಾಗಿರ್ಬೋದು, ಆಚರಣೆಗಳಾಗಿರಬಹುದು, ಅವೆಲ್ಲ ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬಂದಿವೆ. ಅವುಗಳನ್ನು ಪರಂಪರೆ ಅಂಥೇಳಿ ಕರೆಯಲಾಗ್ತದೆ. ಒಟ್ಟಾರೆ ಸಂಸ್ಕೃತಿ ಮತ್ತು ಪರಂಪರೆ ಎಂಬ ಪದಗಳ ಸಂಕೀರ್ಣವೇ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಅನಾದಿ ಕಾಲದಿಂದ ನಮ್ಮ ಪೂರ್ವಜರ ಜೀವನ, ಮೌಲ್ಯಗಳು, ಆದರ್ಶಗಳು, ನಡವಳಿಕೆಗಳು, ಸಾಮಾಜಿಕ ಧಾರ್ಮಿಕ ಜೀವನ, ನಂಬಿಕೆ, ಆಚರಣೆಗಳು, ಸಂಸ್ಕೃತಿ, ಭಾಷೆ, ಶಿಕ್ಷಣ, ಸಂಗೀತ, ಕ್ರೀಡೆ, ವೈದ್ಯ ಪದ್ಧತಿ, ಆಹಾರ ಕ್ರಮ, ಕಲೆ ಮತ್ತು ವಾಸ್ತುಶಿಲ್ಪ, ಸಂಗೀತ ಆಗಿರ್ಬೋದು, ಜಾತ್ರೆ, ಉತ್ಸವ, ಮೇಳಗಳಾಗಿರ್ಬೋದು, ಇವೆಲ್ಲವೂ ಸಾಂಸ್ಕೃತಿಕ ಪರಂಪರೆಯ ಸಂಪತ್ತುಗಳಾಗಿರ್ತಕ್ಕಂಥದ್ದು. ಹಿಂದಿನಿಂದ ಬಂದಿರುವ ಈ ಪಾರಂಪರಿಕ ಸಂಪತ್ತನ್ನು ಪುನಃ ನಮ್ಮ ಮುಂದಿನ ಪೀಳಿಗೆಗೆ ಸುವ್ಯವಸ್ಥಿತವಾಗಿ ವರ್ಗಾಯಿಸ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಸಾಂಸ್ಕೃತಿಕ ಪರಂಪರೆಯು ಒಂದು ರಾಷ್ಟ್ರೀಯ ಸಂಕೇತ, ರಾಷ್ಟ್ರೀಯ ಹೆಮ್ಮೆ ಕೂಡ ಆಗಿದೆ. ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯ ಪರಿಕಲ್ಪನೆ. ಭಾರತ ಹಿಮಾಲಯದ ಉತ್ತುಂಗ ಶಿಖರಗಳಿಂದ ಸಾಗರಗಳವರೆಗೆ ವಿಸ್ತೃತವಾಗಿರುವ ಈ ಭಾರತಕ್ಕೆ ವಿವಿಧ ಹೆಸರುಗಳುಂಟು. ಪುರಾಣ ಪರಂಪರೆಗಳ ಪ್ರಕಾರ ಈ ಉಪಖಂಡವನ್ನು ಭರತವರ್ಷ, ಭರತಭೂಮಿ ಅಂಥೇಳಿ ಕರೆಯಲಾಗಿದೆ. ದುಷ್ಯಂತ ಮತ್ತು ಶಕುಂತಲೆಯ ಪುತ್ರ ಭರತನು ಯುಗಾಂತರಗಳ ಕಾಲ ಈ ಭೂಭಾಗವನ್ನು ಆಳಿದ್ದರಿಂದ ಭಾರತವೆಂಬ ಹೆಸರು ಬಂದಿತು. ಜೈನ ಸಾಹಿತ್ಯವು ಋಷಭದೇವ ಮತ್ತು ಯಶಸ್ವಿನಿಯರ ಪುತ್ರ ಭರತ ಚಕ್ರವರ್ತಿಯಿಂದ ಈ ಭೂಭಾಗಕ್ಕೆ ಭಾರತವೆಂದು ಹೆಸರು ಬಂದಿತ್ತೆಂದು ತಿಳಿಸಿದರೆ, ಪ್ರಾಚೀನ ವೇದ ಸಾಹಿತ್ಯದಲ್ಲಿ ರಾವಿ, ಬಿಯಾಸ್ ನದಿಗಳ ಪ್ರದೇಶದಲ್ಲಿ ಭರತ ಎಂಬ ಆರ್ಯಕುಲದ ಜನರು ವಾಸಿಸ್ತಾ ಇದ್ದರು. ಅವರಿಂದ ಈ ವಿಶಾಲವಾಗಿರ್ತಕ್ಕಂಥ ಭೂಭಾಗಕ್ಕೆ ಭಾರತ ಎಂಬ ಹೆಸರು ಬಂದಿತ್ತೆಂದು ವಾದವನ್ನು ಮಂಡಿಸ್ತಾರೆ. ಅಶೋಕನ ಶಾಸನಗಳು ಭಾರತವನ್ನು ಜಂಬೂದ್ವೀಪವೆಂದು ಉಲ್ಲೇಖಿಸಿವೆ. ವೇದ ಗ್ರಂಥಗಳಲ್ಲಿ ಆರ್ಯರ ದೇಶಕ್ಕೆ ಸಪ್ತ ಸಿಂಧವಾಹ ಎಂದು ಕರೆಯಲಾಗ್ತಾ ಇತ್ತು. ಮುಂದೆ ಇದು ಹಿಂದೂ ಮತ್ತು ಇಂಡಸ್ ಎಂಬ ಪದಗಳ ಬೆಳವಣಿಗೆಗೆ ಕಾರಣ ಆಯಿತು. ಪುರಾತನ ಪರ್ಷಿಯನ್ ಶಾಸನಗಳಲ್ಲಿ ಸಿಂಧೂ ನದಿಯನ್ನು ಹಿಂದೂ ಎಂದು ಕರೆಯಲಾಗ್ತಾ ಇತ್ತು. ಮಧ್ಯಯುಗಿನ ಲೇಖಕರ ಬರವಣಿಗೆಗಳಲ್ಲಿ ಹಿಂದ್ ಅಥವಾ ಹಿಂದೂಸ್ತಾನ್ ಎಂಬುದಾಗಿ ಬಳಕೆಯಾಯಿತು. ಗ್ರೀಕರು ಸಿಂಧೂ ನದಿಯನ್ನು ಇಂಡಸ್ ಎಂದು ಕರೆದರು. ನಂತರ ಅದು ಇಂಡಿಯಾ ಎಂದಾಯಿತು. ಹೀಗಾಗಿ ಭಾರತಕ್ಕೆ ಭಾರತ, ಹಿಂದೂಸ್ತಾನ್, ಇಂಡಿಯಾ ಅಂತಕ್ಕಂಥ ಹೆಸರುಗಳು ಉಂಟು. ಜೊತೆಗೆ ಭಾರತ ಎನ್ನುವ ಹೆಸರಿನಲ್ಲಿ ಸಂಗೀತದ ಅಂಶಗಳಾಗಿರ್ತಕ್ಕಂಥ ಭಾವ, ರಾಗ, ತಾಳಗಳ ಸಮ್ಮಿಲನವನ್ನು ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಈ ಭಾರತದ ಸಾಂಸ್ಕೃತಿಕ ಪರಂಪರೆಯು ಭೌತಿಕ ಕಲಾಕೃತಿಗಳ ಹಾಗೂ
ಹಿಂದಿನಿಂದ ಆನುವಂಶಿಕವಾಗಿ ಪಡೆದ ಸಮಾಜದ ಅಮೂರ್ತ ಗುಣಲಕ್ಷಣಗಳನ್ನು ಹೊಂದಿದೆ. ಈ ಸಾಂಸ್ಕೃತಿಕ ಪರಂಪರೆಯು ಪ್ರಸ್ತುತದಲ್ಲಿ ನಿರ್ದಿಷ್ಟ ಅನ್ವಯದೊಂದಿಗೆ ಹಿಂದಿನ ಮತ್ತು ಭವಿಷ್ಯದ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಪೂರ್ವಜರಿಂದ ಪಡೆದ ಶ್ರೀಮಂತ ಪರಂಪರೆಯ ಅಧಿಕಾರಿಗಳಾಗಿದೆ. ನ್ಯಾಯಯುತ, ಗೌರವಯುತ ಮಧ್ಯಸ್ಥಗಾರರಾಗಿ ರಕ್ಷಿಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಕ್ಕಂಥ ಜವಾಬ್ದಾರಿಯುಳ್ಳ ವ್ಯಕ್ತಿಗಳು ನಾವಾಗಬೇಕು. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರ, ಸಂಸ್ಕೃತಿ ಇಲಾಖೆ, ಕೇಂದ್ರ ಪುರಾತತ್ವ ಇಲಾಖೆ, ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಸಂಗ್ರಹಾಲಯ ಹಾಗೂ ಪರಂಪರೆ ಇಲಾಖೆ, ಭಾರತೀಯ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಾಷ್ಟ್ರೀಯ ಪ್ರತಿಷ್ಠಾನ, ಕರ್ನಾಟಕ ಇತಿಹಾಸ ಅಕಾಡೆಮಿ, ಧಾರವಾಡದ ಕನ್ನಡ ಅಧ್ಯಯನ ಸಂಸ್ಥೆ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಕೂಡ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿ ಸಮುದಾಯಕ್ಕೆ ಪರಂಪರೆಯ ಕುರಿತು ಶಿಕ್ಷಣ, ತಿಳುವಳಿಕೆ, ಅವುಗಳ ಸಂರಕ್ಷಣೆಯ ಜಾಗೃತಿ, ಮಾರ್ಗದರ್ಶನ, ತರಬೇತಿ, ಸಹಭಾಗಿತ್ವ ಮುಂತಾದ ಚಟುವಟಿಕೆಗಳನ್ನು ಕೈಗೊಳ್ಳುವ ಮೂಲಕವಾಗಿ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರತ ವಿಶ್ವ ಪಾರಂಪರಿಕ ಕೇಂದ್ರಗಳನ್ನು ಹೊಂದಿದೆ. ವಿಶ್ವದ ಅತಿ ದೊಡ್ಡ ದೇಶಗಳಲ್ಲಿ ಭಾರತ ಒಂದಾಗಿದೆ. ಜಗತ್ತಿನಲ್ಲಿಯೇ 6ನೇ ಸ್ಥಾನದಲ್ಲಿದೆ. ಯುನೆಸ್ಕೋ ಪ್ರಸ್ತುತ ಭಾರತದ 40 ಪಾರಂಪರಿಕ ತಾಣಗಳನ್ನು ವಿಶ್ವ ಪಾರಂಪರಿಕ ಸ್ಥಳಗಳೆಂದು ಘೋಷಣೆ ಮಾಡಿದೆ. ಇವುಗಳಲ್ಲಿ 32 ಸಾಂಸ್ಕೃತಿಕ ಪರಂಪರೆಯ ಕೇಂದ್ರಗಳು, 7 ನೈಸರ್ಗಿಕ ಪಾರಂಪರಿಕ ಕೇಂದ್ರಗಳು, 1 ಐತಿಹಾಸಿಕ ಪಾರಂಪರಿಕ ಕೇಂದ್ರವೆಂದು ಗುರುತಿಸಲ್ಪಟ್ಟಿದೆ. ಇನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಯ ಗುಣಲಕ್ಷಣಗಳ ಬಗ್ಗೆ ನಾವು ನೋಡೋಣ. ಭಾರತದ ಸಾಂಸ್ಕೃತಿಕ ಪರಂಪರೆಯು ಇಲ್ಲಿಯ ವಿಶಿಷ್ಟ ಭೌಗೋಳಿಕ ಅಂಶಗಳಿಂದ ಇತಿಹಾಸ, ಜನಜೀವನ, ಧರ್ಮಾಚರಣೆ, ವಿಜ್ಞಾನ, ನಿರ್ಮಾಣ, ತಂತ್ರಜ್ಞಾನ, ಭಾಷೆ, ಸಂಗೀತ, ಸಾಹಿತ್ಯ ಮುಂತಾದ ಮೂಲಾಂಶಗಳಿಂದ ರೂಪುಗೊಂಡಿದ್ದು ಭೌಗೋಳಿಕ, ಐತಿಹಾಸಿಕ, ಸಾಂಸ್ಕೃತಿಕ ವಿಶಿಷ್ಟ ಲಕ್ಷಣಗಳನ್ನು ಇದು ತನ್ನಲ್ಲಿ ಮೈಗೂಡಿಸಿಕೊಂಡಿದೆ. ಮೊದಲನೇದಾಗಿ ಭಾರತೀಯ ಸಂಸ್ಕೃತಿಯು ವೈವಿಧ್ಯಮಯವಾಗಿರ್ತಕ್ಕಂಥದ್ದು. ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದ ವೈಶಿಷ್ಟ್ಯವಾಗಿದೆ. ಈ ವೈಶಿಷ್ಟ್ಯತೆಯಿಂದಾಗಿ ಜಗತ್ತಿನ ಉಳಿದೆಲ್ಲ ಸಂಸ್ಕೃತಿಗಳಿಗಿಂತ ನಮ್ಮ ಸಂಸ್ಕೃತಿಯು ಭಿನ್ನವಾಗಿದೆ. ಭೌಗೋಳಿಕ ವೈವಿಧ್ಯತೆ, ಅನೇಕ ಧರ್ಮಗಳು, ಅಸಂಖ್ಯಾತ ಜಾತಿಗಳು, ಸಮ್ಮಿಶ್ರ ಜನಾಂಗಗಳು, ಅಸಂಖ್ಯಾತ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು, ಹೀಗೆ ಅನೇಕ ಭಿನ್ನತೆಗಳಲ್ಲಿ ಏಕತೆಯನ್ನು ಹೊಂದಿದ ವಿಶಿಷ್ಟ ನಾಡು ನಮ್ಮದಾಗಿದೆ. ಇನ್ನು ಎರಡನೇದಾಗಿ ಭಾರತೀಯ ಸಂಸ್ಕೃತಿಯು ಸ್ಥಿರತೆ ಮತ್ತು ನಿರಂತರತೆಯ ಗುಣವನ್ನು ಹೊಂದಿದೆ. ಭಾರತೀಯ ಸಂಸ್ಕೃತಿಯ ಒಂದು ವಿಶಿಷ್ಟ ಗುಣವೆಂದರೆ ಪ್ರಾಚೀನ ಅವಧಿಯಿಂದಲೂ ನಮ್ಮ ಸಂಸ್ಕೃತಿಯ ಮೌಲ್ಯಗಳು ನಿರಂತರವಾಗಿ ಸಾಗಿ ಬಂದು ಇಂದಿಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಅನೇಕ ಶತಮಾನಗಳು ಸಾಗಿದರೂ ಅನೇಕ ಬದಲಾವಣೆಗಳನ್ನು ಕಂಡರೂ, ನಿರಂತರ ವಿದೇಶಿ ಆಕ್ರಮಣಗಳು ಸಂಭವಿಸಿದರೂ, ಅನೇಕ ರಾಜ್ಯ ಮನೆತನಗಳು ಏಳು ಬೀಳುಗಳನ್ನು ಕಂಡರೂ, ಅನೇಕ ಕಾನೂನುಗಳು ಜಾರಿಗೆ ಬಂದರೂ ನಮ್ಮ ಸಂಸ್ಕೃತಿಯ ದೀಪ ಮಾತ್ರ ಇಂದಿಗೂ ದೇದೀಪ್ಯಮಾನವಾಗಿ ಬೆಳಗ್ತಾ ಇದೆ. ಮೂರನೇದಾಗಿ ದೈವಿ ಸೃಷ್ಟಿಯ ಪರಿಕಲ್ಪನೆ. ಇಡೀ ವಿಶ್ವವೇ ದೇವರ ಸೃಷ್ಟಿ ಎಂಬ ನಂಬಿಕೆ ಭಾರತೀಯರಲ್ಲಿದೆ. ಸೃಷ್ಟಿಯ ಚರಾಚರ ವಸ್ತುಗಳಲ್ಲಿ ಆ ಭಗವಂತನನ್ನು ಕಾಣ್ತಕ್ಕಂಥ ನಾವು ಆತನಿಗೆ ಯಾವತ್ತಿಗೂ ನಾವು ಋಣಿಯಾಗಿದ್ದೇವೆ. ಇದು ಸತ್ಯಂ ಶಿವಂ ಸುಂದರಂ ಎಂಬ ತತ್ವವನ್ನು ಆಧರಿಸಿದೆ. ನಾಲ್ಕನೇದಾಗಿ ಧಾರ್ಮಿಕ ಸಹಿಷ್ಣುತೆ ಮತ್ತು ಔದಾರ್ಯತೆ.
ಧಾರ್ಮಿಕ ಸಹಿಷ್ಣುತೆ ಮತ್ತು ಔದಾರ್ಯತೆ ಇವೆರಡೂ ನಮ್ಮ ಸಂಸ್ಕೃತಿಯ ಬೆನ್ನೆಲುಬು ಇದ್ದ ಹಾಗೆ. ಪ್ರಾಚೀನ ಕಾಲದಿಂದಲೂ ಭಾರತದ ಮೇಲೆ ಶಕರು, ಹೂಣರು, ಗ್ರೀಕರು, ಮುಸ್ಲಿಮರು, ಯುರೋಪಿಯನ್ನರು ಹೀಗೆ ಅನೇಕ ಆಕ್ರಮಣಗಳು ನಡೀತಾ ಬಂದಿವೆ. ಅನ್ಯ ಸಂಸ್ಕೃತಿ ಮತ್ತು ಧರ್ಮಗಳ ನಿರಂತರ ಪ್ರಭಾವಕ್ಕೆ ಒಳಗಾಗಿದ್ದರೂ ಭಾರತೀಯತೆಯನ್ನು ಉಳಿಸಿಕೊಂಡು ಬಂದಿದ್ದು ನಮ್ಮ ಸಂಸ್ಕೃತಿ ಹೆಗ್ಗುರುತಾಗಿದೆ. ಭಾರತ ಹಿಂದೂ, ಬೌದ್ಧ, ಜೈನ ಮತ್ತು ಸಿಖ್ ಧರ್ಮಗಳಿಗೆ ಜನ್ಮವನ್ನು ನೀಡಿದ ಪುಣ್ಯಭೂಮಿ. ಇದು ಹಿಂದೂ ಧರ್ಮ ವಿಶ್ವದಲ್ಲಿಯೇ 3ನೇ ಅತಿ ದೊಡ್ಡ ಧರ್ಮವಾಗಿದ್ದು, ಬೌದ್ಧ ಧರ್ಮ 4ನೇ ಸ್ಥಾನದಲ್ಲಿದೆ. ಗಾಢ ಧರ್ಮನಿಷ್ಠೆ, ಸಮುದಾಯಗಳು, ಸಂಸ್ಕೃತಿಯನ್ನು ಹೊಂದಿರುವ ಭಾರತ ವಿಶ್ವದಲ್ಲಿಯೇ ಅತ್ಯಂತ ಧಾರ್ಮಿಕ ವೈವಿಧ್ಯತೆ ಉಳ್ಳ ದೇಶ. ಇಲ್ಲಿನ ಸುಮಾರು 80.4% ಜನ ಹಿಂದೂ ಧರ್ಮವನ್ನು ಮತ್ತು ಸುಮಾರು 13.4% ಜನರು ಇಸ್ಲಾಂ ಧರ್ಮವನ್ನು ಪಾಲಿಸ್ತಾರೆ. ಸಿಖ್ ಧರ್ಮ, ಜೈನ ಧರ್ಮ ಮತ್ತು ವಿಶೇಷವಾಗಿ ಬೌದ್ಧ ಧರ್ಮೀಯರು ಕೇವಲ ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದ ನಾನಾ ಭಾಗಗಳಲ್ಲಿ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಇಂದಿಗೂ ಭಾರತೀಯರ ಬದುಕಿನಲ್ಲಿ ಧರ್ಮವೇ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದರೂ ಅನ್ಯ ಧರ್ಮ ಮತ್ತು ನಂಬಿಕೆಗಳಿಗೆ ನಾವು ಸಹಿಷ್ಣುಗಳೆಂಬ ಸ್ವಯಂ ಘೋಷಣೆಯೊಂದಿಗೆ ಬದುಕುತ್ತಿರುವ ಭಾರತೀಯರ ಪರಿ ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇನ್ನು 5ನೇದಾಗಿ ಹೊಂದಿಕೊಳ್ಳುವ ಗುಣ ಮತ್ತು ಸಮನ್ವಯತೆ. ಹೊಂದಿಕೊಳ್ಳುವ ಗುಣ ನಮ್ಮ ಸಂಸ್ಕೃತಿಯನ್ನು ಅಮರವಾಗಿಸಿಬಿಟ್ಟಿದೆ. ಸಮಯ, ಸ್ಥಳ ಮತ್ತು ಕಾಲಕ್ಕೆ ತಕ್ಕಂತೆ ಆಗುವ ಬದಲಾವಣೆಗಳನ್ನು ಸ್ವೀಕರಿಸುವ, ತನ್ನಲ್ಲಿ ಸಮನ್ವಯಗೊಳಿಸಿಕೊಳ್ಳುವ ಒಂದು ವಿಶಿಷ್ಟ ಗುಣ ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿಸಿದೆ. ಭಾರತೀಯ ಕುಟುಂಬ ವ್ಯವಸ್ಥೆ, ಜಾತಿ ಪದ್ಧತಿ, ಧರ್ಮ ಮತ್ತು ಸಂಸ್ಥೆಗಳು ಕಾಲಕ್ಕೆ ತಕ್ಕಂತೆ ಪರಿವರ್ತನೆಗೊಂಡಿವೆ. ಆದರೆ ಈ ಹೊಂದಿಕೊಳ್ಳುವ ಗುಣದಿಂದಾಗಿ ಪರಿವರ್ತನೆಯನ್ನು ವಿಶಾಲವಾಗಿ ಸ್ವೀಕರಿಸಿದ ಭಾರತೀಯರು ನಮ್ಮ ಸಂಸ್ಕೃತಿಯನ್ನು ವಿಶಿಷ್ಟಗೊಳಿಸಿದ್ದಾರೆ. ಭಾರತೀಯರಲ್ಲಿಯ ಮಾನವೀಯತೆ, ತಾಳ್ಮೆ, ಉದಾರತೆ ಎಲ್ಲ ಗುಣಗಳಿಂದಾಗಿ ಅನೇಕ ಧರ್ಮ, ಜಾತಿ, ಜನಾಂಗಗಳ ಮಧ್ಯದಲ್ಲಿ ಸೌಹಾರ್ದತೆ ಮೂಡಲು ಸಾಧ್ಯವಾಗಿದೆ. ಹೀಗಾಗಿಯೇ ವಸುದೈವ ಕುಟುಂಬಕಂ ಎಂಬುದು ನಮ್ಮ ಸಂಸ್ಕೃತಿಯ ಆತ್ಮವಾಗಿದೆ. ಇಡೀ ವಿಶ್ವವೇ ಒಂದು ಕುಟುಂಬ ಎಂದು ನಾವೆಲ್ಲ ಭಾವಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇವೆ. 6ನೇದಾಗಿ ಆಧ್ಯಾತ್ಮಿಕತೆ. ಇದು ಸಹ ಭಾರತೀಯ ಸಂಸ್ಕೃತಿಯ ಜೀವಾಳ. ಬರೀ ಲೌಕಿಕವಾದ ಸುಖವನ್ನು ಪಡೆಯುವುದೇ ಮಾನವನ ಜೀವನದ ಗುರಿಯಲ್ಲ. ಅದರ ಜೊತೆಗೆ ಪಾರಮಾರ್ಥಿಕ ಚೈತನ್ಯವು ಭಾರತೀಯರ ಜೀವನದ ಉದ್ದೇಶವಾಗಿದೆ. ಈ ಆಧ್ಯಾತ್ಮಿಕ ಸಾರವೇ ನಮ್ಮ ನಾಡನ್ನು ಪವಿತ್ರಗೊಳಿಸಿದೆ. ನಾವು ಆಚರಿಸುವ ಧರ್ಮದಿಂದ ಭಗವಂತ ಪ್ರೀತನಾಗಬೇಕು, ಸಜ್ಜನರಿಗೆ ಹಿತವಾಗಬೇಕು, ಲೋಕ ಕಲ್ಯಾಣವಾಗಬೇಕೆಂದು ಧರ್ಮಶಾಸ್ತ್ರಗಳು ವಿವರಿಸಿ ಹೇಳಿವೆ. ಮಾನವನು ಭೌತಿಕ ಜೀವನದ ಸುಖವನ್ನು ಅನುಭವಿಸಬೇಕಾದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಪಾಲಿಸಬೇಕು. ಮೊದಲ 3ರ ಆಚರಣೆಯು ಮೋಕ್ಷದ ಮಾರ್ಗವನ್ನು ತೋರಿಸ್ತದೆ. 7ನೇದಾಗಿ ಕರ್ಮ ಸಿದ್ಧಾಂತ. ಭಾರತೀಯ ಸಂಸ್ಕೃತಿಯಲ್ಲಿ ಕರ್ಮ ಸಿದ್ಧಾಂತ ತುಂಬ ಮಹತ್ವವನ್ನು ಪಡ್ಕೊಂಡಿದೆ. ಮಾನವ ತಾನು ಮಾಡಿದ ಕರ್ಮಕ್ಕನುಸಾರವಾಗಿ ಜನ್ಮ, ಪುನರ್ಜನ್ಮಗಳನ್ನು ಪಡಿತಾನೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿದೆ. ಉತ್ತಮ ಕರ್ಮಗಳು ಸತ್ಫಲವನ್ನು ಕೊಡುವುದಲ್ಲದೆ ಸ್ವರ್ಗಕ್ಕೆ ರಹದಾರಿಗಳಾಗಿವೆ ಎಂಬ ಭಾವನೆ ಇದೆ. ಕುಕರ್ಮಗಳಿಂದ ಮಾನವ ಜನ್ಮಾಂತರಗಳ ಬಂಧನದಲ್ಲಿ ಸಿಲುಕಿ ಸದ್ಗತಿ ಇಲ್ಲದೆ ಅಲಿಯಬೇಕಾಗ್ತದೆ ಎಂಬ ವಿಶ್ವಾಸಗಳೇ ಒಂದು ಒಳ್ಳೆಯ ಸಮಾಜದ ನಿರ್ಮಾಣಕ್ಕೆ ತಳಹದಿಯಾಗಿವೆ. 8ನೇದಾಗಿ ಸಾಮಾಜಿಕ ವ್ಯವಸ್ಥೆ. ಭಾರತ ಹಲವು ಶತಮಾನಗಳಿಂದ ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ಪಾಲಿಸಿಕೊಂಡು ಬಂದಿದೆ. ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳು ಹೀಗೆ ಒಂದೇ ಕುಟುಂಬದಲ್ಲಿ ಹಲವು ಪೀಳಿಗೆಯ ಜನರು ಒಟ್ಟಿಗೆ ವಾಸಿಸ್ತಾರೆ. ಭಾರತೀಯ ಸಮಾಜದಲ್ಲಿ ನಿಯೋಜಿತ ವಿವಾಹವು
ಶತಶತಮಾನಗಳಿಂದಲೂ ಅಸ್ತಿತ್ವದಲ್ಲಿರುವ ಸಂಪ್ರದಾಯವಾಗಿದೆ. ಭಾರತೀಯರ ಹೆಸರುಗಳು ಸಹ ವೈವಿಧ್ಯಮಯ ಹಿನ್ನೆಲೆಯನ್ನು ಹೊಂದಿದ್ದು, ನಾಮಕರಣ ಮಹೋತ್ಸವಗಳ ವಿಧಾನವು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿದೆ. ಭಾರತೀಯರ ಹೆಸರುಗಳಲ್ಲಿ ಧರ್ಮ ಮತ್ತು ಜಾತಿಯ ಪ್ರಭಾವ ಸಾಕಷ್ಟಿದೆ. 200ಕ್ಕೂ ಅಧಿಕ ಜಾತಿ ಉಪಜಾತಿಗಳು ಭಾರತದಲ್ಲಿದ್ದು, ಮನುಷ್ಯನ ಸಾಮಾಜಿಕ ಸ್ಥಾನಮಾನಗಳು ಈ ಹುಟ್ಟಿನಿಂದಲೇ ನಿರ್ಧರಿತವಾಗ್ತವೆ. ಹಿಂದೂ ಧರ್ಮದಲ್ಲಿ ಹಸು ಪೂಜ್ಯನೀಯವಾಗಿದ್ದು ಅಹಿಂಸೆಯ ಪ್ರತೀಕವಾಗಿದೆ. ಹಸುವಿಗೆ ಕಾಮಧೇನು ಎಂದು, ಮಾತೃದೇವತೆ ಎಂದು ಕರಿತೀವಿ. ಸಮಾಜದಲ್ಲಿ ಪರಸ್ಪರ ಗೌರವ ಸೂಚಿಸುವಾಗ ನಮಸ್ತೆ ಅಥವಾ ನಮಸ್ಕಾರ ಎನ್ನುವ ಪದಗಳನ್ನು ವಿನಯಪೂರ್ವಕವಾಗಿ ಅಥವಾ ಗೌರವ ಸಂಬೋಧನೆಯ ಪ್ರತೀಕಗಳಾಗಿ ಬಳಸ್ತೇವೆ. 9ನೇದಾಗಿ ಹಬ್ಬಗಳು. ವಿವಿಧ ಧರ್ಮಗಳ ಬೀಡಾಗಿರುವ ಭಾರತದಲ್ಲಿ ಹಲವಾರು ಹಬ್ಬ ಹರಿದಿನಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ ಇವು ಭಾರತದ ಘೋಷಿತ ರಾಷ್ಟ್ರೀಯ ಹಬ್ಬಗಳು. ಇವುಗಳನ್ನು ನಾವು ಅತ್ಯಂತ ಶ್ರದ್ಧೆ, ಭಕ್ತಿ, ಉತ್ಸಾಹದಿಂದ ದೇಶಾದ್ಯಂತ ಆಚರಣೆ ಮಾಡಲಾಗ್ತದೆ. ಇದಲ್ಲದೆ ಹಲವು ರಾಜ್ಯಗಳು ಚಾಲ್ತಿಯಲ್ಲಿರುವ ಅಲ್ಲಿನ ಭಾಷೆ ಮತ್ತು ಧರ್ಮವನ್ನು ಅನುಸರಿಸಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ವಿವಿಧ ಸ್ಥಳೀಯ ಹಬ್ಬಗಳನ್ನು ಆಚರಿಸ್ತಾರೆ. ದಸರಾ, ದೀಪಾವಳಿ, ಗಣೇಶ ಚತುರ್ಥಿ, ದುರ್ಗಾ ಪೂಜೆ, ಹೋಳಿ, ರಕ್ಷಾಬಂಧನ ಇತ್ಯಾದಿ ಇವು ಇಲ್ಲಿನ ಜನಪ್ರಿಯ ಹಿಂದೂ ಧರ್ಮದ ಹಬ್ಬಗಳು. ಸಂಕ್ರಾಂತಿ, ಪೊಂಗಲ್, ಓಣಂ ಹಬ್ಬಗಳು ಸಮೃದ್ಧತೆಯ ಸಂಕೇತವಾಗಿ ಸುಗ್ಗಿಯ ಹಬ್ಬಗಳೆಂದು ಆಚರಿಸಲ್ಪಡ್ತವೆ. ವಿವಿಧ ಧರ್ಮೀಯರು ಆಚರಿಸುವ ಕೆಲವು ನಿರ್ದಿಷ್ಟ ಹಬ್ಬಗಳು ಭಾರತದಲ್ಲಿ ಆಚರಣೆಯಲ್ಲಿವೆ. ಅವುಗಳಲ್ಲಿ ಮಹತ್ವದ ಹಬ್ಬವೆನಿಸಿರುವ ದೀಪಾವಳಿಯನ್ನು ಹಿಂದೂಗಳು, ಸಿಖ್, ಜೈನ ಧರ್ಮೀಯರು ಆಚರಿಸಿದರೆ, ಬುದ್ಧ ಪೂರ್ಣಿಮೆಯನ್ನು ಬೌದ್ಧರು ಆಚರಿಸ್ತಾರೆ. ಬಕ್ರೀದ್, ಈದ್, ರಂಜಾನ್ ಹಬ್ಬಗಳನ್ನು ಮುಸ್ಲಿಮರು ಆಚರಣೆ ಮಾಡ್ತಾರೆ. ಭಾರತದಾದ್ಯಂತ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಈ ಎಲ್ಲ ಹಬ್ಬಗಳು. ಇವುಗಳಲ್ಲದೆ ಅನೇಕ ಬುಡಕಟ್ಟು ಜನರ ಹಬ್ಬಗಳು ಭಾರತೀಯ ಸಂಸ್ಕೃತಿಗೆ ಮತ್ತಷ್ಟು ಮೆರುಗನ್ನು ಕೊಡ್ತವೆ. ಹಾಗೆ ಹಿಂದೂ ಮುಸ್ಲಿಮರ ಸಾಮರಸ್ಯದ ಸಂಕೇತವಾಗಿ ಅಲಾಬನ್ನು, ಮೊಹರಮನ್ನು ಆಚರಣೆ ಮಾಡ್ತೀವಿ. ಇನ್ನು ಆಹಾರ ಪದ್ಧತಿ. ವಿಭಿನ್ನ ಗಿಡಮೂಲಿಕೆ, ಸಾಂಬಾರು ಪದಾರ್ಥಗಳ ಸುಸಂಸ್ಕೃತ ಮತ್ತು ಬಳಕೆಯನ್ನು ಆಧರಿಸಿ ವೈವಿಧ್ಯಮಯ ಭಾರತೀಯ ಆಹಾರ ಪದ್ಧತಿಯ ವೈಶಿಷ್ಟ್ಯಗಳು ನಿರ್ಧಾರವಾಗ್ತವೆ. ಬಗೆ ಬಗೆಯ ಆಹಾರಗಳು ಮತ್ತು ಅವುಗಳ ತಯಾರಿಕಾ ತಂತ್ರಗಳನ್ನ ಆಧರಿಸಿ ಈ ಆಹಾರ ಪದ್ಧತಿಗಳ ವೈಶಿಷ್ಟ್ಯತೆಯನ್ನು ನಾವು ಕಂಡುಕೊಳ್ಬೋದು. ಭಾರತೀಯ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರವು ಸೇರಿಕೊಂಡಿದೆ. ಭಾರತೀಯ ಆಹಾರ ಪದ್ಧತಿ ಪ್ರದೇಶದಿಂದ ಪ್ರದೇಶಕ್ಕೆ ತುಂಬ ವ್ಯತ್ಯಾಸವಾಗಿರ್ತಕ್ಕಂಥದ್ದು. ಜನಾಂಗೀಯ ವೈವಿಧ್ಯತೆಯಿಂದ ತುಂಬಿರ್ತಕ್ಕಂಥ ಉಪಖಂಡದ ವಿಭಿನ್ನ ಜನ ಸಮುದಾಯಗಳನ್ನು ಆ ಆಹಾರ ಪದ್ಧತಿ ಪ್ರತಿಬಿಂಬಿಸ್ತದೆ. ಇನ್ನು ಸಂಗೀತ, ನೃತ್ಯ, ಸಾಹಿತ್ಯದ ವೈವಿಧ್ಯತೆ. ಭಾರತದ ಸಂಗೀತದಲ್ಲಿ ಧಾರ್ಮಿಕ ಸಂಗೀತ, ಜಾನಪದ ಸಂಗೀತ, ಸುಗಮ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತ ಅಂತಕ್ಕಂಥ ಪ್ರಕಾರಗಳಿವೆ. ಭಾರತೀಯ ಶಾಸ್ತ್ರೀಯ ಸಂಗೀತ ಪರಂಪರೆ ಮೇಲೆ ಹಿಂದೂ ಗ್ರಂಥಗಳ ಗಾಢ ಪ್ರಭಾವವಿದೆ. ಈ ಪರಂಪರೆ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತ ಎಂಬ 2 ವಿಭಿನ್ನ ಶೈಲಿಗಳನ್ನು ಒಳಗೊಂಡಿದೆ. ದಾಸಶ್ರೇಷ್ಠರಾದ ಪುರಂದರ ದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂಥೇಳಿ ಕರೆಯಲಾಗಿದೆ. ಭಾರತೀಯ ನೃತ್ಯ ಪ್ರಕಾರದಲ್ಲಿ ಜಾನಪದ ಮತ್ತು ಶಾಸ್ತ್ರೀಯ ಎಂಬ 2 ಪ್ರಕಾರಗಳಿವೆ. ಪಂಜಾಬಿನ ಭಾಂಗ್ರಾ, ಆಸಾಮಿನ ಬಿಹು, ಜಾರ್ಖಂಡ್ ಮತ್ತು ಒರಿಸ್ಸಾದ ಛೌ, ರಾಜಸ್ಥಾನದ ಗೋಮರ್, ಗುಜರಾತಿನ ದಂಡಿಯಾ, ಮಹಾರಾಷ್ಟ್ರದ ಲಾವಣಿ, ಕರ್ನಾಟಕದ ಯಕ್ಷಗಾನ ಮುಂತಾದವು ಭಾರತದ ಜನಪ್ರಿಯ ನೃತ್ಯಗಳಾಗಿವೆ. ಜಾನಪದ ನೃತ್ಯ ಪ್ರಕಾರಗಳಲ್ಲಿ ಕೆಲವು ನಿರೂಪಣಾ ತಂತ್ರ, ಪೌರಾಣಿಕ ಅಂಶಗಳನ್ನು ಒಳಗೊಂಡಿರುವ ಭಾರತದ 8 ನೃತ್ಯ ರೂಪಗಳಿಗೆ ಭಾರತದ ರಾಷ್ಟ್ರೀಯ ಸಂಗೀತ, ನೃತ್ಯ ಮತ್ತು ನಾಟಕ ಅಕಾಡೆಮಿಯ
ಶಾಸ್ತ್ರೀಯ ನೃತ್ಯದ ಸ್ಥಾನಮಾನವನ್ನು ನೀಡಿದೆ. ಅವುಗಳೆಂದರೆ ತಮಿಳುನಾಡಿನ ಭರತನಾಟ್ಯ, ಉತ್ತರ ಪ್ರದೇಶದ ಕಥಕ್, ಕೇರಳದ ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ, ಆಂಧ್ರ ಪ್ರದೇಶದ ಕುಚುಪುಡಿ, ಮಣಿಪುರದ ಮಣಿಪುರಿ, ಒರಿಸ್ಸಾದ ಒಡಿಸಿ ಮತ್ತು ಅಸ್ಸಾಂನ ಸಾತ್ರಿಯ. ಪ್ರಾಚೀನ ಭಾರತೀಯ ಸಾಹಿತ್ಯ ಪ್ರಸಾರವಾದದ್ದು ಮೌಖಿಕವಾಗಿ. ವೇದಗಳು, ಮಹಾಕಾವ್ಯಗಳು, ಪುರಾಣಗಳು, ಉಪನಿಷತ್ತುಗಳು ಇತ್ಯಾದಿ ಧಾರ್ಮಿಕ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿವೆ. ನಂತರದಲ್ಲಿ ತಮಿಳು ಸಂಗಮ್ ಸಾಹಿತ್ಯ, ಮಧ್ಯಕಾಲೀನ ಅವಧಿಯಲ್ಲಿ ಕನ್ನಡ, ತೆಲುಗು ಭಾಷೆಗಳಲ್ಲಿ ಸಾಹಿತ್ಯ ಕೃಷಿ ಆರಂಭ ಆಯಿತು. ಕನ್ನಡದಲ್ಲಿ 9ನೇ ಶತಮಾನದಲ್ಲಿಯೂ, ತೆಲುಗಿನಲ್ಲಿ 11ನೇ ಶತಮಾನದಲ್ಲಿಯೂ ಮೊದಲ ಸಾಹಿತ್ಯ ಕೃತಿಗಳು ರಚನೆಯಾದವು. ಅದೇ ರೀತಿ 12ನೇ ಶತಮಾನದಲ್ಲಿ ಮೊದಲ ಮಲಯಾಳಂ ಭಾಷಾ ಸಾಹಿತ್ಯ ಕಾಣಿಸಿಕೊಂಡಿತು. ಬಂಗಾಳಿ, ಮರಾಠಿ, ಹಿಂದಿ ಉಪಭಾಷೆಗಳು ಹಾಗೂ ಪರ್ಷಿಯನ್ ಮತ್ತು ಉರ್ದು ಭಾಷೆಗಳಲ್ಲಿ ಮೊದಲ ಸಾಹಿತ್ಯ ಕಾರ್ಯಗಳು ಇದೇ ಅವಧಿಯಲ್ಲಿ ಕಾಣಿಸಿಕೊಂಡವು. ಹೀಗಾಗಿ ಭಾರತ ಈ ಸಂಗೀತ, ನೃತ್ಯ, ಸಾಹಿತ್ಯದಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿರೋದನ್ನು ನಾವು ಗಮನಿಸಬಹುದು. ಇನ್ನು 12ನೇದಾಗಿ ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ಅನೇಕ ಭಾಷೆಗಳನ್ನು ನಾವು ನೋಡ್ತೀವಿ. ದ್ರಾವಿಡ ಭಾಷೆಗಳಾಗಿರ್ತಕ್ಕಂಥ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಇದ್ರ ಜೊತೆಗೆ ನಾವು ಈ ಭಾಗದಲ್ಲಿ ತುಳು, ಕೊಂಕಣಿ ಇನ್ನಿತರ ಭಾಷೆಗಳನ್ನು ಕಾಣ್ಬೋದು. ಇದರ ಜೊತೆಗೆ ನಾವು ಇಂಗ್ಲೀಷ್, ಹಿಂದಿ, ಉರ್ದು, ಪರ್ಷಿಯನ್, ಅರೇಬಿಕ್, ಗುಜರಾತಿ ಹೀಗೆ ಅನೇಕ ಭಾಷೆಗಳು ಭಾರತದ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ತಜ್ಞರು ಹೇಳುವಂತೆ 60 ಕಿಲೋಮೀಟ್ರಿಗೆ ಒಂದು ಭಾಷೆ ಬದಲಾಗ್ತದೆ ಅಂತಕ್ಕಂಥದ್ದು ಭಾರತದ ವಿಚಾರದಲ್ಲಿ ಸತ್ಯವಾಗಿರ್ತಕ್ಕಂಥದ್ದು. ಹೀಗೆ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ ಅತ್ಯಂತ ವೈವಿಧ್ಯಮಯವಾಗಿ ಕೂಡಿರ್ತಕ್ಕಂಥದ್ದು. ಭಾರತ ಒಂದು ಶ್ರೀಮಂತವಾಗಿರ್ತಕ್ಕಂಥ, ಸಂಪದ್ಭರಿತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಅದನ್ನು ಪರಂಪರೆಯಾಗಿ ನಮಗೆ ನೀಡಿದೆ. ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಧನ್ಯವಾದಗಳು.